ನೀವು ತೆಲುಗು ಚಿತ್ರರಂಗದಲ್ಲೂ ಕೂಡ ಭಾಳ ದೊಡ್ಡ ಹೆಸರು ಮಾಡಿದಂಥವ್ರು, ಇನ್ನೂ ಮಾಡಲಿಕ್ಕಿದೆ. ಅಲ್ಲು ಅರ್ಜುನ್ ಅವ್ರದ್ದು ಒಂದು ಅರೆಸ್ಟ್ ಆಯಿತು, ಒಂದು ಅಭಿಮಾನಿಯ ಒಂದು ಸಾವಿಗೆ ಕಾರಣ. ಅದರದ್ದೊಂದು ಅಭಿಪ್ರಾಯ ಬೇಕು ಸರ್. ನಡೆದಿದ್ದು ತುಂಬ ತಪ್ಪು ಸರ್. ಆ್ಯಕ್ಚುಲಿ ಅದು ಆಗಬಾರ್ದಿತ್ತು. ಯಾಕಂದರೆ ಒಬ್ಬರು ಮನೆಯದು ಲಾಸು ಯಾರು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ವಾಸ್ ನಾಟ್ ಡಿಸೈನ್ಡ್. ನೋ ಸರ್, ಇಟ್ ವಾಸ್ ನಾಟ್ ಡಿಸೈನ್ಡ್. ಯಾರು ಈ ಒಂದು ದೊಡ್ಡ ಹಿಟ್ ಆದಾಗ ಒಂದು ಖುಷಿಯಲ್ಲಿ ಥಿಯೇಟ್ರಿಗೆ ಹೋಗ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಯಾರು ಅದನ್ನು ಡಿಸೈನ್ ಮಾಡಲ್ಲ, ಅಥವಾ ಯಾರು ಈ ಥರ ಆಗಲಿ ಅಂತ ಆಸೆನೂ ಪಡೋದಿಲ್ಲ. ಅಥವಾ ಅದು ಸ್ಟ್ಯಾಂಪೀಡಲ್ಲಿ ಹೋದಾಗ ಅವ್ರುಗಳು ಯಾರೋ ಕೊಲೆ ಮಾಡೋಕ್ಕೆ ಯಾರೂ ಹೋಗಿಲ್ಲ. ಇದೊಂದು ಕೆಟ್ಟ ಸಿಚುವೇಶನ್ ಸರ್. ಎಲ್ಲರ ಅವ್ರ ಅಷ್ಟು ಜನದ ಲೈಫಲ್ಲಿ ಒಂದು ಕೆಟ್ಟ ಸಿಚುವೇಶನ್. ಅದು ಆಗಬಾರ್ದಿತ್ತು. ಏನಾಗುತ್ತೆ, ಅವ್ರನ್ನ ಹೊಣೆ ಇಟ್ಕೊಂಡು ಅವ್ರಿಗೆ ತಪ್ಪು ಅವ್ರದ್ದೇ ತಪ್ಪು ಅನ್ನೋದು ತಪ್ಪಾಗುತ್ತೆ. ಬಟ್ ಇದನ್ನ ನೋಡಿ ನಾವುಗಳು ಪಾಠ ಕಲ್ತಿಲ್ಲ ಅಂದರೂ ತಪ್ಪಾಗುತ್ತೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಪ್ರೋಟೋಕಾಲ್ ಅರೇಂಜ್ ಮಾಡ್ಕೊಬೇಕು, ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇವೆಲ್ಲ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿದ್ರೆ ಅವರು ಮಾಡಿರೋರು ಬಹುಶಃ. ಇಷ್ಟೆಲ್ಲ ತಿಳುವಳಿಕೆ ಎಲ್ರಿಗೂ ಇದೆ. ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸರ್. ಇವಾಗ ಫಸ್ಟ್ ಟೈಮು ಒಂದೇನೋ ತಪ್ಪು ನಡೆಯೋ ತನಕ ಲಾಲು ಒಂದು ಹೊಸ ಲೈನ್ ಬರಲ್ಲ. ಹಿಂಗೂ ಮಾಡ್ತಾರ ಕಳ್ಳರು ಅಂದ್ಬಿಟ್ಟು ಇನ್ನೊಂದು ಹೊಸ ಲೈನ್ ಬರೀತಾರೆ. ಕರೆಕ್ಟ್? ಫಸ್ಟ್ ಬಂದೆ ಕಳ್ತನ, ತಪ್ಪು, ಕೊಲೆ ಸರ್. ಆಮೇಲೆ ಲಾಭ ಕೊಟ್ಟಿದ್ದು ಹೌದಾ ಇಲ್ಲ? ಫಸ್ಟ್ ತಪ್ಪು, ಆಮೇಲೆ ಲಾ. ಅದು ನಡೀತಾ ಇದೆ. ಹಿಂಗೂ ಇದೆಯಾ, ಹಿಂಗೂ ಬರೀಬೇಕು ಅಂತ ಹೋಗ್ತಾ ಇರುತ್ತೆ. ದಟ್ ಇಸ್ ವಾಟ್ ಇಸ್ ಲಾ. ಹಾಗೆ ಇದೆಲ್ಲ ನಡೆಯೋ ತನಕನೂ ಯಾರಿಗೂ ಗೊತ್ತಾಗಲ್ಲ ಹೀಗೂ ನಡೆಯುತ್ತೆ ಅಂತ. ಕರೆಕ್ಟ್? ಇಟ್ ಹರ್ಟ್ಸ್. ಒಂದು ಆರ್ಟಿಸ್ಟ್ ಆಗಿ ನಮ್ಮ ಜೀವನದಲ್ಲಿ ಈ ಥರ ನಡೀತು ಅಂದಾಗ ಅದೊಂದು ಗಿಲ್ಟ್ ಎತ್ಕೊಂಡು ನಾವು ಬದುಕಬೇಕಾಗುತ್ತೆ ಸರ್. ನಮಗೆ ಅದೆಲ್ಲ ಖುಷಿ ಕೊಡಲ್ಲ. ಸೊ ತಪ್ಪು ಸರ್, ಅದು ಆಗಿರೋದು ತಪ್ಪು. ಬಟ್ ಅವ್ರನ್ನೂ ಹೊಣೆಗಾರರಾಗಿ ಇಟ್ಕೊಳ್ಳೋದು ತಪ್ಪಾಗುತ್ತೆ. 100% I'm sure that he is big enough and good enough to understand and rectify these things. And ಅವರೊಂದು ಪಾಪ ಆಸೆ ಪಟ್ಟು ಒಂದು ಪಿಕ್ಚರ್ ಮಾಡೋಕ್ಕೆ ಹೋದ್ರು ಅಷ್ಟೇ ಸರ್. ಜೋರಾಗಿ ಹೋಗೋದು ಕನ್ಸ್ಕೊಂಡ್ರು, ಜೋರಾಗಿ ಹೋಗೋದು ನೋಡೋಕೆ ಥಿಯೇಟ್ರಿಗೆ ಹೋದ್ರು, ಏನೇನೋ ನಡೆದೋಯ್ತು. ಇಷ್ಟೇ ಆ್ಯಕ್ಚುಲಿ ನಡೆದಿರೋದು. ಸೊ ಅದನ್ನು ಐ ಥಿಂಕ್ ಐ ಆಮ್ ಶ್ಯೂರ್ ದೇ ವಿಲ್ ರೆಕ್ಟಿಫೈ ಇಟ್ ವೆಲ್. ಇನ್ನೊಂದು ಪ್ರಶ್ನೆ,